ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು: ಶೋಷಿತರು, ಅಸಂಘಟಿತರು, ತುಳಿತಕ್ಕೊಳಗಾದವರನ್ನ ಸಮಾಜದಲ್ಲಿ ಸರಿಸಮನಾಗಿ ಸ್ಥಾನಕ್ಕೆ ತರುವಲ್ಲಿ ನಾಗರಿಕ ಸಮಾಜ ಮುಂದಾಗುವಂತೆ ಕರೆಕೊಟ್ಟ ಪಟ್ಟಣದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎ ಅರುಣ್ ಕುಮಾರಿ ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆಯಲ್ಲಿ ಹೇಳಿಕೆ. ಗ್ರಾಮೀಣ ಭಾಗದ ಮಕ್ಕಳು ನಗರಗಳ ಮಕ್ಕಳಿಗೆ ಸರಿಸಮನರಾಗಿ ಸ್ಪರ್ಧೆಯೊಡ್ಡುವಂತೆ ರೂಪಿಸಲು ಮುಂದಾದಂತಹ ಶ್ರವಣಬೆಳಗೊಳ ಜಿನ್ನಿನಹಳ್ಳಿಯಲ್ಲಿನ ರಚನಾ ಪಬ್ಲಿಕ್ ಸ್ಕೂಲ್ 2025ನೇ ಶೈಕ್ಷಣಿಕ ವರ್ಷದಿಂದ ಎಂಎಸ್ ರಾಮಯ್ಯ ಶಿಕ್ಷಣ ಸಂಸ್ಥೆಯವರ ನವಕೇಸ್ ಕಿಂಡರ್ ಕೇರ್ ಆರಂಭ. ಬಿಸಿಲಿನ ತಾಪದಿಂದಾಗಿ ಬೆಂಕಿ ಅವಘಡಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಅಗ್ನಿಶಾಮಕ ದಳದವರಿಂದ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಅಗ್ನಿ ಅವಘಡವಾದಾಗ ಕೈಗೊಳ್ಳಬೇಕಾದ ಕ್ರಮ, ಮುಂಜಾಗ್ರತೆ, ಸಂರಕ್ಷಣೆ, ಬೆಂಕಿ ನಂದಿಸುವಿಕೆ ಕುರಿತಾಗಿ ಕಲ್ಪಿತ ಪ್ರದರ್ಶನ. ಶೋಷಿತರು, ಅಸಂಘಟಿತರು, ತುಳಿತಕ್ಕೆ ಒಳಗಾದವರಿಗೆ ಸಮಾಜದಲ್ಲಿ ಸರಿಸಮಾನವಾದ ಸ್ಥಾನಮಾನ ಮತ್ತು ಹಕ್ಕುಗಳನ್ನು ನೀಡುವ ಮೂಲಕ ಮುಖ್ಯ ವಾಹಿನಿಗೆ ತರಬೇಕೆಂದು ತಾಲೂಕು ಕಾನೂನು ಸೇವೆಗಳ ಸಮಿತಿಯ ಅಧ್ಯಕ್ಷೆ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎ ಅರುಣ್ ಕುಮಾರಿ ತಿಳಿಸಿದರು. ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶುಕ್ರವಾರದಂದು ತಾಲೂಕು ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ವರಿಗೂ ಸಮಪಾಲು ಸಮಬಾಳು ಎಂಬ ಪರಿಕಲ್ಪನೆಯಲ್ಲಿ ಸಂವಿಧಾನ ರಚನೆಯಾಗಿದೆ. ಹಾಗೆಯೇ ಆರ್ಥಿಕವಾಗಿ ಹಿಂದುಳಿದವರು ಮತ್ತು ಮುಂದುವರೆದಿರುವವರು ಎಂಬ ಭೇದ ಭಾವಗಳಿಗೆ ಅವಕಾಶವಿಲ್ಲದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಸಾಮಾಜಿಕ ನ್ಯಾಯ ಅಸ್ತಿತ್ವದಲ್ಲಿದೆ. ಸಂವಿಧಾನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ಪ್ರತಿಯೊಬ್ಬರ ಪ್ರೋತ್ಸಾಹ, ಸಹಕಾರ ಅಗತ್ಯವಿದೆ. ಯಾವುದೇ ಕಾರಣಕ್ಕೂ ಭೇದ ಭಾವದಿಂದ ಯಾರನ್ನೂ ಕಾಣುವಂತಿಲ್ಲ. ವಿದ್ಯಾರ್ಥಿಗಳು ಸಂವಿಧಾನ ನೀಡಿದಂತಹ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳಬೇಕು, ಜೊತೆಗೆ ತಮ್ಮ ಕರ್ತವ್ಯಗಳ ಬಗ್ಗೆಯೂ ಅರಿತುಕೊಳ್ಳಬೇಕು ಎಂದರು. ನನ್ನ ಪ್ರಕಾರ ಸಾಮಾಜಿಕ ನ್ಯಾಯ ಅಂದರೆ ಗಿವ್ ಜಸ್ಟಿಸ್ ಟು ದ ವೀಕರ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ. ನ್ಯಾಯಯುತವಾಗಿ ಯಾರಿಗೆ ಕೊಡಬೇಕು ಸಮಾಜದಲ್ಲಿ ಅಂದರೆ ವೀಕರ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ. ವೀಕರ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ ಅಂದರೆ ಯಾರು? ಮಹಿಳೆಯರು, ಮಕ್ಕಳು ಹಾಗೂ ಧರ್ಮದಲ್ಲಿ, ಜಾತ್ಯತೀತದಲ್ಲಿ ಯಾರು ಹಿಂದುಳಿದಾರೋ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥದ್ದು. ಸೊ ಇದರಲ್ಲಿ ನಮಗೆ ಎಲ್ಲದರಲ್ಲೂ ಮುಖ್ಯವಾಗಿರುವಂಥದ್ದು ಭಾರತದ ಸಂವಿಧಾನ. ಅದು ನಮಗೆ ಪ್ರೊಟೆಕ್ಷನ್ ಕೊಡುವಂಥದ್ದು. ಭಾರತದ ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯವನ್ನು ಕಂಡುಕೊಳ್ತೇವೆ. ಆರ್ಟಿಕಲ್ 12 ಹಿಡಿದು ಆರ್ಟಿಕಲ್ 21ವರೆಗೂ ಸಾಮಾಜಿಕ ನ್ಯಾಯವನ್ನು ಕಂಡುಕೊಳ್ತೇವೆ. ಆರ್ಟಿಕಲ್ 14 ಸೇಸ್ ಅಬೌಟ್ ರೈಟ್ ಟು ಇಕ್ವಾಲಿಟಿ. ಆರ್ಟಿಕಲ್ 15 ನೋ ಡಿಸ್ಕ್ರಿಮಿನೇಷನ್. ಆರ್ಟಿಕಲ್ 16, 17, 18, 19 ಇವೆಲ್ಲ ರಿಗಾರ್ಡಿಂಗ್ ಅಕ್ಯುಪೇಷನ್, ಪ್ರೊಫೆಷನ್, ಎಂಪ್ಲಾಯ್ಮೆಂಟ್, regarding no discrimination, about reservation to the categories of employment, education, etc. etc. In Article 21 personal liberty. ಹಾಗೆ ನಮ್ಮ ಕಾನೂನಿನ ಪ್ರಕಾರ ಹೇಳೋದಾದರೆ ಮದರ್ ಆಫ್ ಆಲ್ ಲಾಸ್, ನಮ್ಮ ಕಾನೂನಿನ ಎಲ್ಲ ತಾಯಿ ಜನನಿ ಯಾವುದಂದರೆ ಭಾರತದ ಸಂವಿಧಾನ. ಈ ಸಂವಿಧಾನದ ಪ್ರಕಾರ ನಮ್ಮಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಈಗ ಏನಾಗಿದೆ? ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಆಗಿದೆ. IPC ಭಾರತೀಯ ನ್ಯಾಯ ಸಂಹಿತೆ ಆಗಿದೆ. ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ಸ್ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ ಆಗಿದೆ. ಸೊ ಈ ಸಲ ಪಾರ್ಲಿಮೆಂಟಲ್ಲಿ ಈ ಥರ ಅಮೆಂಡ್ಮೆಂಟ್ ಮಾಡಿಬಿಟ್ಟು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಭಾರ ಪ್ರಾಂಶುಪಾಲೆ ಡಾಕ್ಟರ್ BS ಪೂರ್ಣಿಮಾ ಮಾತನಾಡಿ, ರಾಷ್ಟ್ರದ ಅಭಿವೃದ್ಧಿಗೆ ಸಾಮಾಜಿಕ ನ್ಯಾಯ ಅವಶ್ಯಕ. ಸಾಮಾಜಿಕ ನ್ಯಾಯವು ಶಾಂತಿಯುತ ಮತ್ತು ಸಮೃದ್ಧ ಸಹಬಾಳ್ವೆಗೆ ಆಧಾರವಾಗಿರುವ ತತ್ವವಾಗಿದೆ. ವಿಶ್ವದಾದ್ಯಂತ ಲಿಂಗ, ವಯಸ್ಸು, ಜನಾಂಗೀಯ, ಧರ್ಮ, ಸಂಸ್ಕೃತಿ, ಬಡತನ, ನಿರುದ್ಯೋಗ, ಶಿಕ್ಷಣ, ವಲಸೆ, ಆರ್ಥಿಕ ಮುಂತಾದ ಸಾಮಾಜಿಕ ಸಮಸ್ಯೆಗಳು ಗಂಭೀರವಾಗಿವೆ. ಇಂತಹ ಸಮಸ್ಯೆಗಳನ್ನು ತೊಡೆದು ಹಾಕುವ ಪ್ರಯತ್ನಗಳಿಗೆ ಪ್ರೋತ್ಸಾಹಿಸಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಲು ಆಗಮಿಸಿದ್ದ ವಕೀಲೆ ಚಂದನ ಸಾಮಾಜಿಕ ನ್ಯಾಯ ಕುರಿತು ಸವಿವರವಾಗಿ ತಿಳಿಸಿಕೊಟ್ಟರು. ತಾಲೂಕು ವಕೀಲರ ಸಂಘದ ಸಹ ಕಾರ್ಯದರ್ಶಿ ಶ್ವೇತಾ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಮುನಿರಾಜು, IQAC ಸಂಚಾಲಕ ಡಾಕ್ಟರ್ ವಾಸುದೇವ್ ಪ್ರಸಾದ್, ನ್ಯಾಯಾಂಗ ಇಲಾಖೆಯ ಸಿಬ್ಬಂದಿ ಭಗವಾನ್ ಸೇರಿದಂತೆ ಪ್ರಾಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಎಲ್ಲರೂ ಸಮಾನ ಶಿಕ್ಷಣ, ಆಮೇಲೆ ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆ ಎಲ್ಲ ಇರಬೇಕು ಅಂತೇಳಿ. ಬಟ್ ಭಾರತದಲ್ಲಿ ಸ್ವಲ್ಪ ಇದು ಸಾಮಾಜಿಕ ನ್ಯಾಯ ಸಿಕ್ಕಿರೋ ಪರ್ಸೆಂಟೇಜಲ್ಲಿ ನಮಗೆ ಕಡಿಮೆ ಆಗಿದೆ ಅಂತ ಹೇಳಿ ಅನ್ಕೋಬೋದು. ಸಂವಿಧಾನ ನಮಗೆ
ಅತ್ಯುತ್ತಮವಾದ ಒಂದು ಸಾಮಾಜಿಕ ನ್ಯಾಯವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದೆ. ಹಾಗಾಗಿ ಅದರಲ್ಲಿ ನ್ಯಾಯಾಧೀಶರು ಹೇಳ್ದಂಗೆ ಮೊದಲನೇದಾಗಿ ವಿಕ್ಟಿಮ್ಸ್ ಅಂದರೆ ಮಹಿಳೆಯರು ಮತ್ತು ಮಕ್ಕಳು ಅಂತಲೇ ಹೇಳಿದ್ದಾರೆ. ಮಹಿಳೆಯರಿಗೆ ಎಲ್ಲ ರೀತಿಯ ಸಾಮಾಜಿಕ ನ್ಯಾಯ ಅಥವಾ ಅವಕಾಶಗಳು ಕಾನೂನಿನಡಿಯಲ್ಲಿ ಇದ್ದಾವೆ. ಆಮೇಲೆ ಜೆಂಡರ್ ಡಿಸ್ಕ್ರಿಮಿನೇಷನ್, ಲಿಂಗ ತಾರತಮ್ಯತೆ ಅಂತ ಹೇಳಿದ್ದಾರೆ. ಕಾಲೇಜು ಶಿಕ್ಷಣ ಅಥವಾ ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ಅದು ಸ್ವಲ್ಪ ಕಮ್ಮಿನೇ ಇದೆ. ಲಿಂಗ ತಾರತಮ್ಯತೆ ಯಾವುದು ಇಲ್ಲ, ಎಲ್ಲರೂ ಒಂದೇ. ನಾವಿಲ್ಲಿ ಅಂದರೆ ವುಮೆನ್ಸ್ ಮತ್ತು ಗರ್ಲ್ಸ್, ಬಾಯ್ಸ್ ಗರ್ಲ್ಸ್ ಎಲ್ಲರಿಗೂ ಒಂದೇ ರೀತಿಯಾದಂಥ ನ್ಯಾಯ ಇದೆ. ಹಾಗಾಗಿ ಕಾಲೇಜು ಶಿಕ್ಷಣ ಅಥವಾ ಯಾವುದೇ ಶಿಕ್ಷಣ ಸಂಸ್ಥೆಗಳಲ್ಲಿ ಸಾಮಾಜಿಕ ನ್ಯಾಯದಲ್ಲಿ ಸರಿಯಾಗಿ ಸಿಕ್ಕಿದೆ ಅನ್ನೋದು ನನ್ನ ಭಾವನೆ. ರಾಜ್ಯದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿರುವ ಎಂಎಸ್ ರಾಮಯ್ಯ ಶಿಕ್ಷಣ ಸಮೂಹ ಸಂಸ್ಥೆಯಿಂದ ತಾಲೂಕಿನ ಶ್ರವಣಬೆಳಗೊಳ ಹೋಬಳಿ ಜಿನ್ನಿನಹಳ್ಳಿ ಗ್ರಾಮದಲ್ಲಿರುವ ರಚನಾ ಪಬ್ಲಿಕ್ ಸ್ಕೂಲ್ನೊಂದಿಗೆ ಜಂಟಿಯಾಗಿ ನವಕೀಸ್ ಕಿಂಡರ್ ಕೇರ್ ಪ್ರೀ ಸ್ಕೂಲ್ ಕೇಂದ್ರವನ್ನು ಆರಂಭಿಸಲಾಗುತ್ತಿದೆ. ಇದರಿಂದ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅತ್ಯುನ್ನತ ಗುಣಮಟ್ಟದ ಶಿಕ್ಷಣ ದೊರೆಯಲಿದೆ. ತಾಲೂಕಿನ ಶ್ರವಣಬೆಳಗೊಳ ಹೋಬಳಿಯ ಜಿನ್ನಿನಹಳ್ಳಿ ಗ್ರಾಮದಲ್ಲಿ ಕಳೆದ 25 ವರ್ಷಗಳಿಂದ ಗ್ರಾಮೀಣ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ರಚನಾ ಪಬ್ಲಿಕ್ ಸ್ಕೂಲ್ನಲ್ಲಿನ ವಿದ್ಯಾರ್ಥಿಗಳ ಕೌಶಲ್ಯ, ಚುರುಕುತನ ಮತ್ತು ಮೂಲಭೂತ ಸೌಲಭ್ಯವನ್ನು ಪರಿಶೀಲಿಸಿದ ಬೆಂಗಳೂರಿನ ಎಂಎಸ್ ರಾಮಯ್ಯನವರ ಶಿಕ್ಷಣ ಸಮೂಹದ ಭಾಗವಾಗಿರುವ ನವಕೀಶ್ ಸಂಸ್ಥೆಯು ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ರಚನಾ ಸ್ಕೂಲ್ನ ಸಹಭಾಗಿತ್ವದೊಂದಿಗೆ ನವಕೀಸ್ ಕಿಂಡರ್ ಕೇರ್ ಪ್ರೀ ಸ್ಕೂಲ್ ಅನ್ನು ಆರಂಭಿಸುತ್ತಿದೆ. ಇದರ ಉದ್ಘಾಟನೆ ಕಾರ್ಯವು ರಚನಾ ಪಬ್ಲಿಕ್ ಸ್ಕೂಲ್ನಲ್ಲಿ ಆಯೋಜಿಸಲಾಗಿತ್ತು. ಕಿಂಡರ್ ಕೇರ್ ಉದ್ಘಾಟಿಸಿದ ನವಕೀಸ್ ಕಿಂಡರ್ ಕೇರ್ ವಿಭಾಗದ ಮುಖ್ಯಸ್ಥರಾದ ರಮೇಶ್ ಓಬಳಪ್ಪ ಮಾತನಾಡಿ, 50 ವರ್ಷಗಳಿಂದ ಎಂಎಸ್ ರಾಮಯ್ಯ ಶಿಕ್ಷಣ ಸಂಸ್ಥೆ ಬೆಂಗಳೂರು ಸೇರಿ ರಾಜ್ಯದ ವಿವಿಧೆಡೆ ಮೆಡಿಕಲ್, ಎಂಜಿನಿಯರಿಂಗ್ ಸೇರಿ ನಾನಾ ಕಾಲೇಜುಗಳನ್ನು ಸ್ಥಾಪಿಸಿದೆ. ಇದೀಗ ಸಂಸ್ಥೆಯು ಪ್ರೀ ಸ್ಕೂಲ್ ವಿಭಾಗದಲ್ಲಿ ಕೆಲಸ ಮಾಡಲು ಮುಂದಾಗಿ ಬೆಂಗಳೂರು, ಮೈಸೂರು ನಗರಗಳಲ್ಲಿ ಕಿಂಡರ್ ಕೇರ್ ಅನ್ನು ಆರಂಭಿಸಿ ಯಶಸ್ವಿಯಾಗಿದೆ. ಅದರ ಮುಂದುವರಿದ ಭಾಗವಾಗಿ ಗ್ರಾಮೀಣ ಭಾಗದಲ್ಲಿ ನಮ್ಮ ಉತ್ಕೃಷ್ಟ ದರ್ಜೆಯ ಶಿಕ್ಷಣ ಸಿಗುವಂತಾಗಲಿ ಎಂಬ ಉದ್ದೇಶದಿಂದ ಜಿನ್ನಿನಹಳ್ಳಿ ಗ್ರಾಮದ ರಚನಾ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಕಿಂಡರ್ ಕೇರ್ ಅನ್ನು ಆರಂಭಿಸುತ್ತಿದ್ದೇವೆ. ಚಿಕ್ಕ ಮಕ್ಕಳಿಗೆ ಶಿಕ್ಷಣ ನೀಡುವ ಮುಂಚೆ ಅವರಿಗೆ ಗಟ್ಟಿಯಾದ ಕಲಿಕಾ ಸಾಮರ್ಥ್ಯ ಹೆಚ್ಚಿಸಬೇಕು. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಕೆಲಸ ಮಾಡಲಿದೆ ಎಂದರು. ಎಸ್ಜಿವೈ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಪ್ರಕಾಶ್ ಮಾತನಾಡಿ, ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಮಾಡಿರುವ ಸುದೀರ್ಘ ಸೇವೆಯನ್ನ ಕಂಡು ನಮ್ಮೊಂದಿಗೆ ದೇಶದ ಪ್ರತಿಷ್ಠಿತ ಸಂಸ್ಥೆ ಕೈಜೋಡಿಸಿದೆ. ಇಂದಿನಿಂದ ಶಿಕ್ಷಣದಲ್ಲಿ ಹೊಸ ಹೆಜ್ಜೆ ಇಡಲು ಮುಂದಾಗಿದ್ದೇನೆ. ನಮ್ಮೊಂದಿಗೆ ಪೋಷಕರು ನೀಡುವ ಸಹಕಾರ ಮುಖ್ಯವಾಗಿದೆ. ಎಲ್ಲ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಬೇಕೆಂಬ ಆಸೆಯನ್ನ ಹೊತ್ತಿರುತ್ತಾರೆ. ಇದನ್ನು ಮನಗೊಂಡು ನಮ್ಮ ಸಂಸ್ಥೆ ಇದೀಗ ನೀಡುತ್ತಿರುವ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಮತ್ತಷ್ಟು ಕೌಶಲ್ಯಾಧಾರಿತ, ಚಟುವಟಿಕೆ ಆಧಾರಿತ ಗುಣಮಟ್ಟದ ಶಿಕ್ಷಣದ ಸಲುವಾಗಿ ನವಕೀಸ್ ತಂಡದೊಂದಿಗೆ ಸೇರ್ಪಡೆಯಾಗಿದ್ದೇವೆ. ಸ್ಪರ್ಧೆಯ ಪ್ರಪಂಚದಲ್ಲಿ ಗ್ರಾಮೀಣ ಭಾಗದ ಮಕ್ಕಳು ನಗರದ ಮಕ್ಕಳಿಗೆ ಸರಿಸಮನಾಗಿ ನಿಲ್ಲುವಂತೆ ರೂಪಿಸುವುದು ನಮ್ಮ ಉದ್ದೇಶವಾಗಿದೆ ಎಂದರು. ನವಕೀಸ್ ಪ್ರೀ ಸ್ಕೂಲ್ನ ಸಹಾಯಕ ವ್ಯವಸ್ಥಾಪಕಿ ಸಂಗೀತ ಕುಲಕರ್ಣಿ ಮತ್ತು ವಿಸ್ತರಣಾಧಿಕಾರಿ ಅಮಿತ್ ಅಗರ್ವಾಲ್ ಮಾತನಾಡಿದರು. ಸಮಾರಂಭದಲ್ಲಿ ವಿದ್ಯಾಸಂಸ್ಥೆಯ ಅಧ್ಯಕ್ಷೆ ಸುನೀತಾ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೇವರಾಜ್, ಜೆಡಿಎಸ್ ಯುವ ಮುಖಂಡ ಸಾಗರ್, ಪೋಷಕ ಸುಕುಮಾರ್, ರಚನಾ ಪಬ್ಲಿಕ್ ಸ್ಕೂಲ್ನ ಆಡಳಿತಾಧಿಕಾರಿ ಮಂಜುನಾಥ್ ಇದ್ದರು. ಇನ್ನು ಪ್ರಿ ಕೆಜಿ ಮಕ್ಕಳು ಹಾಗೂ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಯಿತು. ಕಾರಣ ಇಷ್ಟೇ, ಎಲ್ಲ ತಂದೆ ತಾಯಿ, ಎಲ್ಲ ಪೋಷಕರಿಗೂ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಚೆನ್ನಾಗಿರಬೇಕು, ಮುಂದೆ ಏನಾದ್ರು ಆಗಬೇಕು ಅನ್ನೋ ಒಂದು ಪರಿಕಲ್ಪನೆ ಇದ್ದೇ ಇರ್ತದೆ. ಪ್ರತಿಯೊಬ್ಬರಿಗೂ ಅದು ಇದೆ ಅಂತ ಅದು ಆಸೆ. ಆ ಒಂದು ಆಸೆ ಬಹುಶಃ ನನ್ನ ದೃಷ್ಟಿಯಲ್ಲಿ ಏನಾದ್ರು ನಾನು ಕೂಡ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ, ಸ್ಟಡಿ ಮಾಡ್ತಾ ಇದ್ದೆ, ಏನೋ ಹೊಸತನ ಹುಡುಕ್ಬೇಕು ಅಂತ. ಏಕೆಂದ್ರೆ ಪೋಷಕರು ಗ್ರಾಮಾಂತರ ಪ್ರದೇಶದಲ್ಲಿ ಹೆಚ್ಚಿನ ಮಕ್ಕಳಿಗೆ ಪ್ರೋತ್ಸಾಹ ಅಂದ್ರೆ ಎಜುಕೇಶನ್ ಅಲ್ಲಿ ಸ್ವಲ್ಪ ಕೊಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೆಲವು ಪರೀಕ್ಷೆಗೆ. ಯಾಕೆ ಅಂತಂದ್ರೆ ಅವ್ರದೇ ಆದ ಕೆಲಸ, ಅವ್ರದೇ ಆದ ಒಂದು ಒತ್ತಡ, ಅವ್ರದೇ ಆದ ಒಂದು ಇದಾಗಿರಲಿ ಎಲ್ಲರೂ ಶಾಲೆಯಲ್ಲೇ ಮಾಡಬೇಕು ಅನ್ನೋದು ಒಂದು ಆಸೆ ಬೇರೆ ಪೋಷಕರು. ಬಟ್ ಹಾಗಂತ ನಾವು ಅದಕ್ಕೆ ಇನ್ನೂ ಹೆಚ್ಚು ಏನಾದ್ರು ಒಂದು ಪ್ರಯತ್ನ ಮಾಡಬೇಕು ಅಂತ ಒಂದು ಆಲೋಚನೆ ನನ್ನ ಮೊದಲಿಂದ ಇತ್ತು. ಆ ಆಲೋಚನೆಗೆ ತಕ್ಕಂತೆ ನಾನು ಯೋಚನೆ ಮಾಡಿದೆ, ಏನಾದ್ರು ಒಂದು ಹೊಸತನ ಹುಡುಕ್ಬೇಕು. ಟೌನಲ್ಲಿ ಏನು ಅರ್ಬನ್ ಸಿಟಿಗಳಲ್ಲಿ ಏನು ನಡೀತಾ ಇದೆ, ಏನು ಮಕ್ಕಳು ಏನು ಒಂದು ಕಾಂಪಿಟೇಷನ್ ಅಲ್ಲಿ ವಸ್ತು ಪ್ರೋತ್ಸಾಹ ನೀಡಿ ಅವರಿಗೆ ಪ್ರಥಮ ಸ್ಥಾನದಲ್ಲಿ ನಿಂತ್ಕೊಂಡು ಕೆಲಸ ತಿಳಿಸೋದಾಗ್ಲಿ, ಎಜುಕೇಶನ್ ಮಟ್ಟ ಮಾಡೋದಾಗ್ಲಿ, ಹೈಯರ್ ಎಜುಕೇಶನ್ ಮಾಡೋದಾಗ್ಲಿ, ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಗ್ರಾಮಾಂತರ ಶಾಲೆ ಮಕ್ಕಳು ಆ ನಿಟ್ಟಿನ ಒಂದು ಸ್ಪರ್ಧೆಗೆ ಒಡ್ಲಿ ಅನ್ನೋ ಒಂದು
ಆಲೋಚನೆ ಮಾಡಿಕೊಂಡು ಅಂತ MS ರಾಮಯ್ಯ ಇನ್ಸ್ಟಿಟ್ಯೂಷನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಮ ಒಂದು ಕಿಂಡರ್ ಕೇಂದ್ರದಲ್ಲಿ ಒಂದು ಹೇಳ್ಬೇಕು ಅಂತಂದ್ರೆ ಇವಾಗ ಸ್ಪೆಷಲಿ ಪೇರೆಂಟ್ಸ್ ಐ ಜಸ್ಟ್ ವಾಂಟ್ ಟು ನೋ ಎಲ್ಲರಿಗೂ ಇದು ಇರುತ್ತೆ, ನನ್ನ ಮಕ್ಕಳು ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಬೆಳಿಬೇಕು, ಚೆನ್ನಾಗಿ ಮಾತಾಡ್ಬೇಕು, ಎಲ್ಲೇ ಹೋದ್ರು ಇಂಟರ್ವ್ಯೂ ಪಾಸ್ ಆಗ್ಬೇಕು ಇದೆಲ್ಲ ಸರ್ ಹೇಳಿದ್ದಾರೆ. ಬಟ್ ಅದಕ್ಕೋಸ್ಕರ ನಾವು ಸ್ವಲ್ಪ ಕಷ್ಟಪಡ್ಬೇಕಾಗತ್ತೆ ಅಲ್ವಾ? ಅಂಡ್ ಎವ್ರಿ ಟೈಮ್ ಯು ಸಿ ದ್ಯಾಟ್ ಯಾವ ಸ್ಕೂಲ್ ಚೆನ್ನಾಗಿದೆ, ಎಲ್ಲಿ ನನ್ನ ಮಕ್ಕಳು ಇದೆಲ್ಲನೂ ಓದ್ತಾರೆ, ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಓದ್ತಾರೆ, ಚೆನ್ನಾಗಿ ಬರೀತಾರೆ, ಸ್ವಲ್ಪ ಸ್ಮಾರ್ಟ್ ಆಗ್ತಾರೆ ಎಲ್ಲರೂ, ಸ್ಪೆಷಲಿ ಮದರ್ಸ್ ಅಲ್ವಾ? ಐ ಡೋಂಟ್ ನೋ, ಲೈಕ್ ಯೂಶಲಿ ಮದರ್ಸೇ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದು ಅಲ್ವಾ? ನನ್ನ ಮಕ್ಕಳು ಅವನು ಓದ್ತಾನೆ, ಇವ್ನ್ಯಾಕೆ ಓದಲ್ಲ, ಅವ್ನು ಬರೀತಾನೆ, ಇವ್ನ್ಯಾಕೆ ಬರೆಯಲ್ಲ, ಏನ್ ಮಾಡ್ತಿದ್ದೀರಾ ಮ್ಯಾಮ್ ಅಂತ. ಸೊ ಅದಕ್ಕೋಸ್ಕರನೇ ಕರಿಕ್ಯುಲಮ್ ಹೇಗೆ ಮಾಡಿದೀವಿ ಅಂತಂದ್ರೆ ಎಲ್ಲ ಮಕ್ಕಳು ಬೋರ್ಡ್ ಆಗಿ ಇದೆಲ್ಲರೂ ಹೇಳ್ತಾರೆ ನಂಗೆ ಗೊತ್ತು, ಆದ್ರೂ ಕೂಡ ನಾನು ಏನ್ ಹೇಳ್ತೀನಿ ಅಂತಂದ್ರೆ ನಮ್ದು ಕರಿಕ್ಯುಲಮ್ ಇಸ್ ಗೋಟ್ ಟು ಲಿಟಲ್ ಯುನೀಕ್ ಅಂತಂದ್ರೆ ಎಲ್ಲಾನು ಬ್ಲೆಂಡೆಡ್ ಕರಿಕ್ಯುಲಮ್ ಅಂತ. ಇವಾಗ ಓಕೆ, ನಾನು ಬಿಸ್ನೆಸ್ ಹೆಡ್, ನಾನು ಬಿಸ್ನೆಸ್ ಹೆಡ್ ಆಗಿದ್ದೀನಿ ಬೆಂಗಳೂರಲ್ಲಿ. ವಿ ಆರ್ ಬೀನ್ ಇನ್ ದ ಎಜುಕೇಶನ್, ನಾವು ಈ ಎಜುಕೇಶನ್ ಫೀಲ್ಡ್ ಆಲ್ಮೋಸ್ಟ್ ತುಂಬ ದಶಕದಿಂದ ಬೀನ್ ಇನ್ ದ ಎಜುಕೇಶನ್ ಫೀಲ್ಡ್ ಡೆಕೇಡ್, ಮೆನಿ ಡೆಕೇಡ್, ಆಲ್ಮೋಸ್ಟ್ 40-50 years ನಾವು ಈ ಎಜುಕೇಶನ್ ಫೀಲ್ಡಲ್ಲಿ ಇದ್ದೀವಿ. Starting from medical college, nanotechnology or space technology, ಯಾವ program ಅಲ್ಲಿ we are there. Okay, we are in every sector of education. ಎಲ್ಲ sector ಅಲ್ಲಿ ನಾವು ಇದ್ದೀವಿ. Okay, now we wanted to explore, ನಾವು ಈ pre-education explore ಮಾಡಬೇಕು ಅಂತ ನಾವೇನು ಮಾಡಿದ್ವಿ, is 4 years back or 5 years back, we started our institutions in Bangalore, then Mysore. Okay, and we've been very successful. The reason I said that today is a very special day before I started the introduction, but even though namage tumba special day irukundre, see, we are collaborating with a very good institution, a beautiful institution in Shamanbadagula, that is Rachna Public School. Okay, Rachna Public School has been in the field of Rachna Public School has been in the field of education for the past almost 3 ದಶಕಗಳಿಂದ ಅವರು ಫೀಲ್ಡ್ ಆಫ್ ಎಜುಕೇಶನ್ ಇದ್ದಾರೆ. ಸಂಭವಿಸಿದಾಗ ಬೇರೆಯವರನ್ನ ರಕ್ಷಿಸುವುದಲ್ಲದೆ ರಕ್ಷಣೆಯನ್ನ ಹೇಗೆ ಮಾಡಬೇಕು ಎಂಬ ಬಗ್ಗೆ ಪಟ್ಟಣದ ಅಗ್ನಿಶಾಮಕ ಠಾಣಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಹಾಸನ ವಿಭಾಗದ ಚನ್ನರಾಯಪಟ್ಟಣ ಘಟಕದಲ್ಲಿ ಪ್ರಾತ್ಯಕ್ಷಿತೆ ಮೂಲಕ ಜಾಗೃತಿಯನ್ನ ಮೂಡಿಸಿದರು. ಪಟ್ಟಣದ ಅಗ್ನಿಶಾಮಕ ಠಾಣಾಧಿಕಾರಿ ಡಿಟಿ ದೇವರಾಜೇಗೌಡ ಅಗ್ನಿ ಅವಘಡ ಕುರಿತು ಉಪನ್ಯಾಸ ನೀಡಿ ಮಾತನಾಡಿದರು. ತೈಲ, ಬೆಂಕಿ, ಗ್ಯಾಸ್ ಫೈರ್, ಎಲೆಕ್ಟ್ರಿಕಲ್ ಮತ್ತು ಮೆಟಲ್ ಫೈರ್ಗಳ 4 ವಿಧದ ಬೆಂಕಿಯನ್ನು ಮತ್ತು ಬೆಂಕಿಯ ತೀವ್ರತೆಯನ್ನು ಆಧರಿಸಿ ನಂದಿಸಬೇಕು. ನೀರಿನಿಂದ ತಣಿಸುವಿಕೆ, ಬೇರ್ಪಡಿಸುವಿಕೆ, ಮುಚ್ಚುವಿಕೆ, ಬೆಂಕಿಯನ್ನು ನಂದಿಸುವ ವಿಧಾನಗಳು, ಯಾವ ಬಗೆಯ ಬೆಂಕಿಗೆ ಯಾವುದನ್ನು ಬಳಸಬೇಕೆಂಬ ಮಾಹಿತಿ ಅಗತ್ಯ. ಅಗ್ನಿ ಅನಾಹುತಗಳು ಸಂಭವಿಸಿದಾಗ ಗಾಬರಿಗೊಳ್ಳದೆ ಬೆಂಕಿ ನಂದಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಸಮೀಪದ ಅಗ್ನಿಶಾಮಕ ಠಾಣೆಗೆ ಕೂಡಲೇ ಮಾಹಿತಿ ನೀಡಬೇಕು. ಬೆಂಕಿ ಹೊತ್ತಿಕೊಂಡರೆ, ಗ್ಯಾಸ್ ಹೊತ್ತಿಕೊಂಡರೆ ಏನು ಮಾಡಬೇಕು, ಇಂತಹ ಸಂದರ್ಭಗಳಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ನೌಕರರಿಗೆ ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ಬೆಂಕಿ ನಂದಿಸುವ ಕುರಿತು ಕಲ್ಪಿತ ಪ್ರದರ್ಶನ ನೀಡಲಾಯಿತು. ನೀರನ್ನು ಸುಮಾರು 100 ಅಡಿಗೂ ಎತ್ತರದಲ್ಲಿ ಹಾರಿಸಿ ಹಲವು ವಿಧಗಳಲ್ಲಿ ಚಿಮ್ಮಿಸಿದ್ದು ಎಲ್ಲರ ಮನಸೆಳೆಯಿತು. ಬೆಂಕಿ ನಂದಿಸುವ ವಿಧಾನಗಳು, ಯಾವ ಥರ ಬೆಂಕಿಯನ್ನು ನಂದಿಸಬೇಕು ಅಂತೇಳಿ ಡಿಪೋ KSRTC ಡಿಪೋ ಸಿಬ್ಬಂದಿ ವರ್ಗದವರೆಲ್ಲರಿಗೂ
ಮಾಹಿತಿಯನ್ನು ನೀಡುತ್ತಿದ್ದೇವೆ. ಯಾವ ಥರ ಬೆಂಕಿ ನಂದಿಸಬೇಕು, ಯಾವ ವಿಧದಲ್ಲಿ ನಂದಿಸಬೇಕು ಅನ್ನೋದ ಮಾಹಿತಿಯೆಲ್ಲ ನಾವು ಸ್ಪಷ್ಟವಾಗಿ ಅವರಿಗೆ ನೀಡ್ತಿದ್ದೇವೆ. ಅವರು ಸಹ ಎಲ್ಲ ತಿಳ್ಕೊಂಡು ಬೆಂಕಿ ಎಲ್ಲರ ಆಕಸ್ಮಿಕವಾಗಿ ಬೆಂಕಿ ಆದಾಗ ಯಾವ ಎಕ್ಸ್ಟಿಂಗ್ವಿಷರ್ನ ಬಳಸಿ ಬೆಂಕಿ ನಂದಿಸಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ ನಾವು ಕಂಪ್ಲೀಟಾಗಿ ನೀಡ್ತಾ ಇದ್ದೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶೋಷಿತರು, ಅಸಂಘಟಿತರು, ತುಳಿತಕ್ಕೊಳಗಾದವರನ್ನ ಸಮಾಜದಲ್ಲಿ ಸರಿಸಮನಾಗಿ ಸ್ಥಾನಕ್ಕೆ ತರುವಲ್ಲಿ ನಾಗರಿಕ ಸಮಾಜ ಮುಂದಾಗುವಂತೆ ಕರೆಕೊಟ್ಟ ಪಟ್ಟಣದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎ ಅರುಣ್ ಕುಮಾರಿ. ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆಯಲ್ಲಿ ಹೇಳಿಕೆ. ಗ್ರಾಮೀಣ ಭಾಗದ ಮಕ್ಕಳು ನಗರಗಳ ಮಕ್ಕಳಿಗೆ ಸರಿಸಮನರಾಗಿ ಸ್ಪರ್ಧೆಯೊಡ್ಡುವಂತೆ ರೂಪಿಸಲು ಮುಂದಾದಂತಹ ಶ್ರವಣಬೆಳಗೊಳ ಜಿನ್ನಿನಹಳ್ಳಿಯಲ್ಲಿನ ರಚನಾ ಪಬ್ಲಿಕ್ ಸ್ಕೂಲ್ 2025ನೇ ಶೈಕ್ಷಣಿಕ ವರ್ಷದಿಂದ ಎಂಎಸ್ ರಾಮಯ್ಯ ಶಿಕ್ಷಣ ಸಂಸ್ಥೆಯವರ ನವಕೇಸ್ ಕಿಂಡರ್ ಕೇರ್ ಆರಂಭ. ಬಿಸಿಲಿನ ತಾಪದಿಂದಾಗಿ ಬೆಂಕಿ ಅವಘಡಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಅಗ್ನಿಶಾಮಕ ದಳದವರಿಂದ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಅಗ್ನಿ ಅವಘಡವಾದಾಗ ಕೈಗೊಳ್ಳಬೇಕಾದ ಕ್ರಮ, ಮುಂಜಾಗ್ರತೆ, ಸಂರಕ್ಷಣೆ, ಬೆಂಕಿ ನಂದಿಸುವಿಕೆ ಕುರಿತಾಗಿ ಕಲ್ಪಿತ ಪ್ರದರ್ಶನ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ ಜೀವೋಜನ ವಾರ್ತೆಯಲ್ಲಿ. ವಂದನೆಗಳು.